ಬೆಂಗಳೂರು ಟ್ರಾಫಿಕ್ ಸಿಟಿ ಅಂತಾನೆ ಫೇಮಸ್. ಬೆಂಗಳೂರು ಮೈಸೂರು ರಸ್ತೆ ಈ ಪಟ್ಟಿಗೆ ಸೇರ್ಪಡೆಯಾಗ್ತಿದೆ. ಈ ಸವಾಲನ್ನು ಅರಿತ ಸರ್ಕಾರ ಬೆಂಗಳೂರು ಮೈಸೂರು ರಸ್ತೆಯನ್ನ ಮೇಲ್ದರ್ಜೆಗೇರಿಸ್ತಿದೆ. ಹಾಗಂತ ರಸ್ತೆ ಅಗಲೀಕರಣ ಆಗುತ್ತೆ, ಪುಕ್ಕಟೆಯಾಗಿ ಬಳಕೆ ಮಾಡುವಂತಿಲ್ಲ. ಸುಂಕ ಕಟ್ಟಿ ಸಂಚಾರ ಮಾಡಬೇಕಿದೆ. ಈ ಪ್ರಾಜೆಕ್ಟ್ಗಾಗಿ ಭೂಮಿ ಕಳೆದುಕೊಳ್ಳೋರು ಯಾರು, ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಮಾಡೋರು ಯಾರು, ಪ್ರಯಾಣಿಕರ ಜೇಬಿಗೆ ಕತ್ತರಿ ಹೇಗೆ ಬೀಳುತ್ತೆ ಅಂತ ತೋರಿಸ್ತೀವಿ ಇವತ್ತಿನ ಹೆದ್ದಾರಿ ಕಥೆವತೆ ಸ್ಪೆಷಲ್ನಲ್ಲಿ. ನಾನು ನಂದಿನಿ ರಾಜೇಶ್. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಹೆಜ್ಜೆಗೂ ಟ್ರಾಫಿಕ್ ಕಿರಿಕಿರಿ. ವೀಕೆಂಡ್ ವೀಕ್ ಡೇಸ್ ಎನ್ನದೆ ಟ್ರಾಫಿಕ್ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಇದರಿಂದ ಬೇಸತ್ತ ಪ್ರಯಾಣಿಕರು ಔಟಿಂಗ್ ಅಂತ ಆಲೋಚಿಸಿದ್ರೆ ಅವರ ಮೊದಲ ಆಯ್ಕೆ ಮೈಸೂರು. ಅದು ಬೆಂಗಳೂರು ಮೈಸೂರು ಹೆದ್ದಾರಿ ಅಂದ್ರೆ ಪ್ರಯಾಣಿಕರಿಗೆ ಹಬ್ಬನೇ ಸರಿ. ಈ ಹೆದ್ದಾರಿ ರಸ್ತೆಯಲ್ಲಿ ಟ್ರಾಫಿಕ್ ತಲೆನೋವು ಬೆಂಗಳೂರಿನಷ್ಟಿಲ್ಲ, ಸುಗಮವಾಗಿ ಸಂಚರಿಸಬಹುದು ಎಂಬ ಸಮಾಧಾನವಿತ್ತು. ಆದ್ರೆ ಸದ್ಯ ಚಿತ್ರಣ ಬದಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆಯಲ್ಲೂ ಟ್ರಾಫಿಕ್ ಕಿರಿಕಿರಿ ಶುರುವಾಗಿದೆ. ಈ ಸಮಸ್ಯೆಯನ್ನ ಕಂಡು ರಾಜ್ಯ ಸರ್ಕಾರ ಹೊಸ ಪ್ಲಾನ್ ರೆಡಿ ಮಾಡಿದೆ. ಸದ್ಯ ಚತುಷ್ಪಥ ರಸ್ತೆಯನ್ನ 6 ಪಥದ ರಸ್ತೆಯಾಗಿ ಮೇಲ್ದರ್ಜೆಗೆ ಏರಿಸುವ ಯೋಜನೆ ಅದು. ಆ ಮೂಲಕ ಬೆಂಗಳೂರು ಮೈಸೂರು ಹೆದ್ದಾರಿ ಟ್ರಾಫಿಕ್ ಕಿರಿಕಿರಿಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ನಡೆಸಲಾಗ್ತಿದೆ. ಸದ್ಯ ಬೆಂಗಳೂರು ಮೈಸೂರು ಚತುಷ್ಪಥ ರಸ್ತೆ ಇದೆ. ಇದೇ ಹೆದ್ದಾರಿಯನ್ನ 6 ಪಥವಾಗಿ ಬದಲಾಯಿಸುವುದು ಹೊಸ ಯೋಜನೆಯ ಉದ್ದೇಶ. ಅದಕ್ಕಾಗಿ ಇನ್ನೊಂದು ವಾರದೊಳಗೆ ಸರ್ವೆ ಕಾರ್ಯ ಕೂಡ ಶುರುವಾಗಲಿದೆ. ಈ ಬೆಳವಣಿಗೆಗೆ ಕಾರಣ ಕೂಡ ಇದೆ. ಈ ಹೆದ್ದಾರಿಯಲ್ಲಿ ಕಳೆದ 5 ವರ್ಷಗಳ ಹಿಂದೆ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ರು ಮೈಸೂರು ತಲುಪೋಕೆ 2 ಗಂಟೆ ಪ್ರಯಾಣ ಸಾಕಿತ್ತು. ಆದ್ರೆ ಈಗದು 3 ಗಂಟೆ ಕಾಲಾವಕಾಶ ಪಡೆಯುತ್ತಿದೆ. ಹಾಗೂ ಜನರಲ್ ಆಗಿ ಹೈವೇಗಳಲ್ಲಿ 80-100 ಸ್ಪೀಡಲ್ಲಿ ಹೋಗೋರು ಸಡನ್ನಾಗಿ ಒಂದು 20-30 ಕಿಲೋಮೀಟರ್ ಇಳಿದೋಗ್ಬಿಟ್ರೆ ಟ್ರಾವೆಲ್ ಟೈಮ್ ಭಾಳ ಜಾಸ್ತಿ ಆಗಿಬಿಡುತ್ತೆ. ಮುಂಚೆ ಏನಾಗುತ್ತೆ, ಆ್ಯಕ್ಟಿವಿಟಿ ಕಮ್ಮಿ ಇತ್ತು ಅವಾಗ. ಈಗ ಡೇ ಬೈ ಡೇ ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ರೈಸೇನೆ 17-20% ಆಗೋಗ್ಬಿಟ್ಟಿದೆ, ಪರ್ ನಮಗೆ ರೈಸ್ ಆಗ್ತಾಯಿದೆ. ಸೊ ಹಿಂದೆ ಏನಾಗಿತ್ತು, ವೆಹಿಕಲ್ ಅಷ್ಟೊಂದು ಗ್ರೋತ್ ಇರಲಿಲ್ಲ, ಆ್ಯಕ್ಟಿವಿಟಿ ಇರಲಿಲ್ಲ. ಆಮೇಲೆ ಎರಡನೇದು ಪೀಕ್ ಮಾತ್ರ ಇರ್ತಿತ್ತು ಅಲ್ಲಿ, ಅಂದರೆ ಸಂಡೇಸು ಸ್ಯಾಟರ್ಡೇ ಪೀಕ್ ಇರ್ತಿತ್ತು. ಈಗ ಎವ್ರಿ ಟೈಮ್ ಪೀಕ್ ಆಗಿಬಿಟ್ಟು ಮಂಡ್ಯದ ಝೋನು ಮೋಸ್ಟ್ ಹಾರಿಬಲ್ ಝೋನಿಂದ ಪರ್ಟಿಕ್ಯುಲರ್ ಸ್ಟ್ರೆಚಲ್ಲಿ ಅದು. ಸೊ ಅದರಿಂದ ಟ್ರಾವೆಲ್ ಟೈಮ್ ಜಾಸ್ತಿ ಆಗ್ತದೆ. ನೀವು ಮಿಕ್ಕಿದ ಟೈಮಲ್ಲಿ 2 ಗಂಟೆಲಿ ಹೋಗ್ಬಿಡ್ಬೋದು ಮೈಸೂರಿಗೆ. ಬಟ್ ಮಂಡ್ಯದಕ್ಕೆ ಒಂದಕ್ಕೆ ಹಾಫ್ ಅವರ್ ತೊಗೊಂಡ್ರೆ ಅಲ್ಲಿ 2.5 ಆಗ್ಬಿಡುತ್ತೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ವಿಸ್ತರಣೆಗೆ ಸರ್ಕಾರ ಸಂಚಾರಿ ಇಲಾಖೆಯಿಂದ ಸರ್ವೆ ನಡೆಸಿದೆ. ಈ ಪ್ರಕಾರ ಈ ರಸ್ತೆಯನ್ನ ದಿನವೊಂದಕ್ಕೆ 1.2 ಲಕ್ಷ ವಾಹನಗಳು ಬಳಕೆ ಮಾಡ್ತಿವೆ. ಇನ್ನು ವಾರವೊಂದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ವಾಹನಗಳು ಬಳಕೆ ಮಾಡ್ತಿವೆ. ಈ ರಸ್ತೆ ಮೇಲಿನ ಒತ್ತಡವನ್ನ ಇಳಿಮುಖ ಮಾಡಲು ಸದ್ಯ ಕೇಂದ್ರ ಹಾಗೂ ರಾಜ್ಯ ಲೋಕೋಪಯೋಗ ಇಲಾಖೆ ನಿರ್ಧಾರ ಮಾಡಿದೆ. ಅದೇ NH 275 ಆಗಿ ಬೆಂಗಳೂರು ಮೈಸೂರು ರೋಡನ್ನ ಮಾರ್ಪಾಡು ಮಾಡುವುದು. ಬೆಂಗಳೂರು ಮೈಸೂರು ರಸ್ತೆಯನ್ನ NH 275 ಎಂದು ಅದಾಗಲೇ ನಾಮಕರಣ ಮಾಡಲಾಗಿದೆ. ಆ ಪ್ರಕಾರ ಸದ್ಯ ಹೀಗಿರೋ ರಸ್ತೆಯ ಅಗಲ ಹಾಗೂ ಉದ್ದ ಮತ್ತು ಮುಂದಿನ ದಿನಗಳಲ್ಲಿ ಈ ರಸ್ತೆಯ ಚಿತ್ರಣ ಹೇಗಿರುತ್ತೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ಪ್ರಸಕ್ತ ರಸ್ತೆ ಚಿತ್ರಣ. ಬೆಂಗಳೂರು ಮೈಸೂರು ಹೆದ್ದಾರಿ 144 ಕಿಲೋಮೀಟರ್ ಉದ್ದವಿದೆ. ಈ ಹೆದ್ದಾರಿ ಚತುಷ್ಪಥ ರಸ್ತೆ ವಿಸ್ತೀರ್ಣ ಹೊಂದಿದೆ. ಚತುಷ್ಪಥ ರಸ್ತೆಯಲ್ಲಿ 2 ದಿಕ್ಕುಗಳಿವೆ. ಪ್ರತಿ ದಿಕ್ಕಿನ ರಸ್ತೆಯು 8.5 ಮೀಟರ್ ಅಂತರ ಹೊಂದಿದೆ. ರಸ್ತೆಯ ಡಿವೈಡರ್ 3 ಮೀಟರ್ ಇದೆ. ರೈಟ್ ಟು ವಾಕ್ ಆಕ್ಟ್ ಪ್ರಕಾರ ರಸ್ತೆಯ ಇಕ್ಕೆಲದಲ್ಲಿ 20 ಮೀಟರ್ ಸ್ಥಳಾವಕಾಶವಿದೆ. ಒಟ್ಟಾರೆ ಪ್ರಸಕ್ತ ರಸ್ತೆಯ ವಿಸ್ತೀರ್ಣ 30 ಮೀಟರ್ ಇದೆ. NH 275 ಸ್ವರೂಪ. ಇನ್ನು NH 275 ಸ್ವರೂಪವನ್ನ ನೋಡಿದ್ರೆ ರಸ್ತೆ ವಿಸ್ತೀರ್ಣ ಹೆಚ್ಚಿಸಬೇಕಾದ್ರೆ ಹೆಚ್ಚುವರಿ 15 ಮೀಟರ್ ಅಗತ್ಯವಿದೆ. 6 ಲೈನ್ಗಾಗಿ ಪ್ರತಿ ದಿಕ್ಕಿಗೂ 7.5 ಮೀಟರ್ ಬೇಕಾಗಿದೆ. ಮತ್ತು ಮೈಸೂರು ಬೆಂಗಳೂರು ಹೆದ್ದಾರಿ NH 275 ರೆಡಿ ಆದ್ರೆ ರಸ್ತೆ ಅಗಲ 45 ಮೀಟರ್ ಆಗಲಿದೆ.
ಈ ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ನಲ್ಲಿ ಸ್ಟೇಟ್ ಹೈವೇ ಸ್ಟ್ಯಾಂಡರ್ಡ್ ಎರಡು ಒಂದೇ ಇರುತ್ತೆ, ಜೊಮೆಟ್ರಿಕ್ ಬಿಡ್ತಿದ್ದಲ್ಲ. 2 ಲೇನ್ ಮಿನಿಮಮ್ 7.5 ಇರುತ್ತೆ. ಪ್ಲಸ್ ನಾವು ಇನ್ನೊಂದು ಮೀಟ್ರ್ 1 to 1.5 ಮೀಟ್ರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಅದು ರೋಡ್ನೇ ಎಕ್ಸ್ಟೆಂಡ್ ಮಾಡಿರ್ತಾರೆ. ಅಲ್ಲಿ ಮಾಡಿ ಒಂದು ವೈಟ್ ಪಟ್ಟೆ ಹಾಕ್ಬಿಟ್ಟಿರ್ತಾರೆ. ಅದಾದಮೇಲೆ ಮಣ್ಣು ಶುರು ಆಗುತ್ತೆ. ಇಟ್ ಕಾಲ್ಡ್ ಸಾಫ್ಟ್ ಶೋಲ್ಡರ್ ಅಂತ. ಅದಿಷ್ಟು ರೈಟ್ ಆಫೇ ಆಗುತ್ತೆ ಅದರಲ್ಲಿ. ಸೊ ಮಿನಿಮಮ್ 2 ಲೇನ್ಗೆ 7.5 ಮೀಟರ್ಸು, 3 ಲೇನ್ಗೆ 10.5 ಬೇಕು. 3.5 + 3.5 + 3.5 ಪ್ಲಸ್ ಹಾರ್ಡ್ ಶೋಲ್ಡರ್, ಪೇಮೆಂಟ್ ಶೋಲ್ಡರು 1.5 ಕೊಟ್ಟರೆ ಇದು ಬೇರೆ 12 ಮೀಟರ್ಸ್. ಸೊ ಒಂದು ಕಡೆ 12 ಮೀಟರ್ಸ್ ಇರುತ್ತೆ ರೋಡು, ಕ್ಯಾರೇಜ್ ವೇ ಅಂತೀವಿ. ಇನ್ನೊಂದು ಕಡೆ 12 ಮೀಟರ್ಸ್ ಇರುತ್ತೆ. ಮಧ್ಯ 1 ಮೀಟ್ರ್ ಮೀಡಿಯಮ್ ಇರುತ್ತೆ. ಹಾಗೂ ಸಾಫ್ಟ್ ಶೋಲ್ಡರ್ ಅಂತೀವಿ, ಮಣ್ಣದ ಪೋರ್ಷನ್ನು. ಅದಾದಮೇಲೆ ನಂತರ ಅಲ್ಲಿಗೆ ಎಂಬ್ಯಾಂಕ್ಮೆಂಟು, ಗಿಡಗಳೆಲ್ಲ ಬರುತ್ತೆ. ಸೊ ಇದೆಲ್ಲ ಸೇರಿ 30 ಮೀಟ್ರ್ ಇರೋದು ಈಗಿರೋದ್ರಲ್ಲಿ 45 ಮೀಟ್ರಿಗೆ ಎಕ್ಸ್ಪ್ಯಾಂಡ್ ಆದಾಗ 6 ಲೇನ್ ಬರುತ್ತೆ ಅದರಲ್ಲಿ. ಸತತ 7 ವರ್ಷಗಳ ಪ್ರಯತ್ನವೇ ಈ ಸರ್ವೆಯಾಗಿದೆ. ಅಂದ್ರೆ ಬೆಂಗಳೂರು ಮೈಸೂರು ರಸ್ತೆಯನ್ನ ವಾಹನ ದಟ್ಟಣೆಯಿಂದ ತಡೆಗಟ್ಟಲು ಸರ್ಕಾರದ ಮುಂದಾಲೋಚನೆಯೇ ಈ ರಸ್ತೆ ಅಗಲೀಕರಣದ ಚಿಂತನೆ. ಆದ್ರೆ ಈ ಯೋಜನೆಗೆ ಕೇಂದ್ರದ ಒಪ್ಪಿಗೆ ಸಿಕ್ಕಿರಲಿಲ್ಲ. ಈಗ ಈ ಯೋಜನೆಗೆ ಒಪ್ಪಿಗೆ ನೀಡಲಾಗಿದೆ. ಪರಿಣಾಮ ಹೆದ್ದಾರಿ ರಸ್ತೆ ಕಾರ್ಯ ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ. ಮಾರ್ಚ್ 4ನೇ ತಾರೀಕು ಅಪ್ಗ್ರೇಡೇಷನ್ ಆರ್ಡರ್ ಇಶ್ಯೂ ಆಯಿತು. ಅದಾದಮೇಲೆ ಈಗ ಏಜೆನ್ಸಿ ಫಿಕ್ಸ್ ಆಗಿ ಅಪ್ರೂವಲ್ ಕೊಟ್ಟಿದ್ದಾರೆ. ನಾಳೆ ಅಪ್ರೂವಲ್ ಲೆಟರು ಅಫಿಷಿಯಲಾಗಿ ಕಮ್ಯುನಿಕೇಟ್ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ಸರ್ವೆ ಕೆಲಸನ ಪ್ರಾರಂಭ ಮಾಡ್ತೀವಿ. ಅದು ಕನ್ಸಲ್ಟೆನ್ಸಿ ಇದು ಸಿಕಾನ್ SCCON ಇವ್ರಿಗೆ ಕನ್ಸಲ್ಟೆನ್ಸಿ ಏಜೆನ್ಸಿ ಫಿಕ್ಸ್ ಆಗಿದೆ. ಸುಮಾರು 2.75 ಕೋಟಿಗೆ. ಈ ಸರ್ವೆ ವರ್ಕ್ ವಿಲ್ ಸ್ಟಾರ್ಟ್ ವಿದಿನ್ ಎ ವೀಕ್ಸ್ ಟೈಮ್. ಇದರಲ್ಲಿ ಇದು 6 ಲೇನ್ ವಿತ್ ಪೇವ್ಡ್ ಶೋಲ್ಡರ್ ಸರ್ವಿಸ್ ಲೈನ್, ಉದ್ದ ಸುಮಾರು 123 ಕಿಲೋಮೀಟ್ರ್ ಉದ್ದದ್ದು. ಸೊ ಇದಕ್ಕೆ ನಂಬರು NH275 ಅಂತ ಇಟ್ಟಿದ್ದಾರೆ. ಹೆದ್ದಾರಿ ರಸ್ತೆ ಬರುತ್ತೆ ಅಂದ್ರೆ ಪ್ರಯಾಣಿಕರಿಗೆ ಸುಂಕ ಏರಿಕೆಯ ಭೀತಿ ಒಂದೆಡೆ ಮನೆ ಮಾಡಿದ್ರೆ, ಮತ್ತೊಂದೆಡೆ ರಸ್ತೆ ಬದಿಯಲ್ಲಿರೋ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಅನ್ನೋ ನಿರೀಕ್ಷೆಯು ಜೋತು ಹಾಕಿಕೊಂಡಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ನಿರ್ಮಾಣಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಈ ರಸ್ತೆ ನಿರ್ಮಾಣದಿಂದ ಆಗೋ ಅನುಕೂಲ ಹಾಗೂ ಅನಾನುಕೂಲದ ಚಿತ್ರಣವನ್ನ ಕಟ್ಟಿಕೊಡ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ.